ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ನಿನ್ನೆ 6 ದಿನಗಳ ಕಾಲ ವಶಕ್ಕೆ ತಗೊಳ್ಳಿ ಅಂತ ಎಸ್ಐಟಿಗೆ ಅನುಮತಿಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಪ್ರಜ್ವಲ್. ಬಟ್ ತನಿಖಾಧಿಕಾರಿಗಳ ಯಾವುದೇ ಪ್ರಶ್ನೆಗೂ ಸೂಕ್ತ ಉತ್ತರವನ್ನ ಕೊಡ್ತಾ ಇಲ್ವಂತೆ, ಸಹಕಾರ ತೋರಿಸ್ತಾ ಇಲ್ವಂತೆ. ಏನ್ ಕೇಳಿದ್ರು ರಾಜಕೀಯ ಪಿತೂರಿ ಇದು, ನನ್ನನ್ನ ಪ್ರಕರಣದಲ್ಲಿ ಸಿಗಾಕಿಸ್ತಿದ್ದಾರೆ ಅಂತ ಅಷ್ಟೇ ಹೇಳ್ತಾ ಇದ್ದಾರಂತೆ. ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತ ಪ್ರಜ್ವಲ್ 6 ದಿನ ಎಸ್ಐಟಿ ಕಸ್ಟಡಿಗೆ. ತನಿಖಾಧಿಕಾರಿಗಳ ಯಾವುದೇ ಪ್ರಶ್ನೆಗೂ ಸೂಕ್ತ ಉತ್ತರವನ್ನ ಕೊಡ್ತಾ ಇಲ್ಲ ಪ್ರಜ್ವಲ್. ಇದು ಏನೇ ಕೇಳಿದ್ರು ರಾಜಕೀಯ ಪಿತೂರಿ ಇದು, ನನ್ನನ್ನ ಪ್ರಕರಣದಲ್ಲಿ ಸಿಗಾಕಿಸ್ತಾ ಇದ್ದಾರೆ, ನಿಮ್ ಕೆಲಸ ನೀವು ಮಾಡಿ, ನಾನು ಏನು ಹೇಳಲ್ಲ ಅಂತಿದಾರಂತೆ. ರಾತ್ರಿ 9 ಗಂಟೆ ತನಕ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತು. 11:30ವರೆಗೂ ಹಂಗೇ ಕೂತಿದ್ರಂತೆ. ಆಮೇಲೆ ಹಾಗೆ ನಿದ್ರೆಗೆ ಜಾರಿದ್ದಾರೆ. ನೆನ್ನೆ ಟಯರ್ಡ್ ಆಗಿತ್ತು, ಅಲ್ಲಿ ಇಲ್ಲಿ ಓಡಾಡಿದ್ರು. ಮೊನ್ನೆ ರಾತ್ರಿಯಿಂದಲೂ ಕೂಡ ಎಸ್ಐಟಿ ಕಣ್ಣಿಟ್ಟಿತ್ತು. ಫ್ಲೈಟ್ ಇಳಿತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ತು. ಎಸ್ಐಟಿ ಅಧಿಕಾರಿಗಳ ಜೊತೆಲೇ ಇದ್ರಲ್ಲ, ಹಾಗಾಗಿ ಸ್ಟ್ರೈನ್ ಆಗಿರುತ್ತೆ ಬಾಡಿಗೆ. ರೆಸ್ಟ್ ಮೋಡಿಗೆ ಮುಂದಾದ್ರು. ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ನಾಳೆ ನಾಡ್ದು ಸ್ಥಳ ಮಹಜರಿಗೆ ಇವ್ರನ್ನ ಇನ್ನೇನು ಹೊಳೆನರಸೀಪುರ ಹಾಸನಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಅಂತೂ ಇಂತೂ ಪ್ರಜ್ವಲ್ ಎಲ್ಲಿ ಅನ್ನೋ ಪ್ರಶ್ನೆಗೆ, ಕಸ್ಟಡಿ ವಶಕ್ಕೆ ಪಡೆದುಕೊಳ್ತಾರ ಅನ್ನೋ ಪ್ರಶ್ನೆ ಎಲ್ಲದಕ್ಕೂ ಉತ್ತರ ಸಿಕ್ಕಾಯ್ತು. ಆಲ್ರೆಡಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಹೇಗಿದೆ ರೆಸ್ಪಾನ್ಸ್ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ? ವಿದ್ಯಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡಿ 1.5 ದಿನಗಳು ಕಳೆದೋಗಿದೆ. ನಿನ್ನೆ ಇಡೀ ದಿನ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ಇದೊಂದು ರಾಜಕೀಯ ಷಡ್ಯಂತರ, ರಾಜಕೀಯ ಪಿತೂರಿ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಉತ್ತರವನ್ನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಹೆಚ್ಚಿನದಾಗಿ ಈ ಒಂದು ಹೊಳೆನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂತಹ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ಪಿತೂರಿ, ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ, ತನಿಖಾಧಿಕಾರಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆಯ ತನಕ ವಿಚಾರಣೆಯನ್ನು ನಡೆಸಲಾಗಿದೆ. ನಿನ್ನೆ ಸಂಜೆ ಸುಮಾರಿಗೆ ಒಂದು 5:30 ಸುಮಾರಿಗೆ ಕೋರ್ಟ್ನಿಂದ ಹೊರಗೆ ಕರೆದೊಯ್ಯಲಾಯಿತು. ಅದಾದ ಬಳಿಕ ಮತ್ತೆ SIT ಕಚೇರಿಯಲ್ಲಿಟ್ಟು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗಿದೆ. ತಡರಾತ್ರಿ 9 ಗಂಟೆಯವರೆಗೂ ಕೂಡ ಇವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಅದನ್ನು ವಿಡಿಯೋ ಚಿತ್ರೀಕರಣವನ್ನು ಸಹ ಮಾಡಿಟ್ಟುಕೊಳ್ಳುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. 9 ಗಂಟೆಯ ನಂತರ ಇವರಿಗೆ ರಾತ್ರಿಯ ಭೋಜನವನ್ನು ನೀಡಿ ಆ ಬಳಿಕ ವಿಶ್ರಾಂತಿಗೆ ಸೂಚನೆಯನ್ನು ಕೊಡಲಾಗಿದೆ. ಈ ಹಿಂದೆ ಅಂದರೆ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಆರೋಪವನ್ನು ಮಾಡಿದರು, ಯಾವುದೋ ಒಂದು ರೂಮನ್ನು ಕೊಟ್ಟಿದ್ದಾರೆ, ಅಲ್ಲಿ ಕೆಟ್ಟ ವಾಸನೆ ಬರ್ತಿದೆ ಅಂತೇಳಿ. ಹೀಗಾಗಿ ನಿನ್ನೆ ರೂಮನ್ನು ಚೇಂಜ್ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ವಿಚಾರಣೆ ವೇಳೆ ಯಾವುದೇ ತನಿಖೆಗೆ ಸಹಕಾರವನ್ನು ಕೊಡದೆ, ಅಂದರೆ ಅವರು ಕೇಳಿದ್ದಕ್ಕೆ ಇಲ್ಲ, ನಾನು ಈ ಪ್ರಕರಣದಲ್ಲಿ ಇಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈಗ ನರಸಿಂಹಮೂರ್ತಿ, ಈಗ ಅವ್ರು ಕೇಳಿದಂತಹ ಯಾವುದೇ ಪ್ರಶ್ನೆಗಳಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಲ್ಲ, ಸಹಕಾರವನ್ನ ತೋರಿಸ್ತಿಲ್ಲ ಅಂದ್ರೆ ಅಧಿಕಾರಿಗಳ ಮುಂದೆ ಮತ್ತಿನ್ನೇನು ಅವಕಾಶ ಇರುತ್ತೆ? ಇರುವಂತಹ 6 ದಿನಗಳು ಹೀಗೆ ಮಾತಾಡ್ಕೊಂಡು ಕಾಲವನ್ನ ಕಳೆದ್ಬಿಟ್ರೆ ಕೋರ್ಟ್ ಮುಂದೆ ಮತ್ತೆ ಕೇಳ್ತಾರ, ಇವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಮತ್ತಿನ್ನೊಂದಿಷ್ಟು ದಿನಗಳ ವಶಕ್ಕೆ ಕೊಡಿ ಅವ್ರನ್ನಂತ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಲ್ವಾ? ವಿದ್ಯಾ, ಈಗ ಪ್ರಜ್ವಲ್ ರೇವಣ್ಣ ಮೇಲೆ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಈಗ ಪ್ಯೂರ್ಲಿ ಇವ್ರನ್ನ ಕಸ್ಟಡಿಗೆ ಪಡೆದುಕೊಂಡಿರೋದು ಹೊಳೆನರಸೀಪುರ ಸಂತ್ರಸ್ತೆಯ ಕೇಸಲ್ಲಿ. ಹೊಳೆನರಸೀಪುರದಲ್ಲಿ ಮೊದಲಿಗೆ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸು, ಅದಾದ ಬಳಿಕ ಅಪ್ಡೇಟ್ ಮಾಡಿದಂತಹ 376 ಕೇಸ್ನಲ್ಲಿ ಇದೀಗ ಇವ್ರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದಲ್ಲದೆ CID ಸೈಬರ್ ಠಾಣೆಯಲ್ಲಿ ಮತ್ತೆ 2 FIRಗಳು ದಾಖಲಾಗಿದ್ದಾವೆ. ಅವು ಅತ್ಯಾಚಾರ ಪ್ರಕರಣಗಳು. ಅದರಲ್ಲಿ ಇನ್ನೂ ಕೂಡ ಇವರನ್ನ ವಶಕ್ಕೆ ಪಡೆದುಕೊಂಡಿಲ್ಲ. ಈಗ 6 ದಿನಗಳ ಕಾಲ ಈ ಒಂದು ಕಸ್ಟಡಿಯಲ್ಲಿ ಇದರ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಅದಾದ ಬಳಿಕ ಇವರು ಕೊಟ್ಟಂತಹ ಹೇಳಿಕೆಯನ್ನು ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸವನ್ನು ಅಧಿಕಾರಿಗಳು ಮಾಡಲಿದ್ದಾರೆ. ಬಹುಶಃ ಇವತ್ತು ಹೊಳೆನರಸೀಪುರಕ್ಕೆ ಕರೆದೊಯ್ದು ಇವ್ರನ್ನ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ಸಹ ಮುಗಿಸ್ಬೋದು. ಇದಾದ ಬಳಿಕ ಬೇರೆ ಪ್ರಕರಣಗಳಲ್ಲಿ ಇವ್ರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವ ಚಿಂತನೆಯಲ್ಲಿ SIT ಇದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಎಸ್, ಇದೀಗ 3 ಅತ್ಯಾಚಾರ ಪ್ರಕರಣಗಳು, 1 ಕಿಡ್ನಾಪ್ ಪ್ರಕರಣ, ಇವೆಲ್ಲವೂ ಕೂಡ ಎದುರಿಸ್ತಾ ಇದ್ದಾರೆ ಆರೋಪವನ್ನ ಪ್ರಜ್ವಲ್ ರೇವಣ್ಣ ಅವರು. ಬಟ್ ಮಗದೊಂದು ಕಡೆ ಸದ್ಯಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅಥವಾ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಹೊಳೆನರಸೀಪುರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಿಳಿದು ಬರ್ತದೆ. ಮಗದೊಂದು ಕಡೆ ಇವತ್ತು ಹೌದು ಇನ್ನೇನು ಸಾಧ್ಯನೋ ಎಲ್ಲವನ್ನ ಕೇಳ್ತಾರೆ. ಅದಾದ್ಮೇಲೆ ಸ್ಪಾಟ್ ಮಹಜರು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಇಂಥ ಪ್ರಕರಣದಲ್ಲಿ. ಕರ್ಕೊಂಡು ಹೋಗ್ತಾರೆ ಭಾಗಕ್ಕೆ.